ಆನೆ ಕನ್ನಡಿಯಲ್ಲಿ ತಾನಡಿಗೆ ಇಪ್ಪಂತೆ ಜ್ಞಾನ ಉಳ್ಳವರ ಹೃದಯದಲ್ಲಿ ಪರಶಿವನು ತಾನಡಗಿ ಇರುತಿಹನು ಸರ್ವಜ್ಞ. ಎಷ್ಟು ಮುದ್ದಾಗಿ, ಎಷ್ಟು ಚಂದವಾಗಿ ಸರ್ವಜ್ಞರು ನಮಗೆಲ್ಲ ಅತಿ ದೊಡ್ಡ ವಿಚಾರವನ್ನು ಅತಿ ಸುಲಭದ ಒಂದು ರೀತಿಯಲ್ಲಿ ತಿಳಿಸ್ಕೊಡ್ತಿದ್ದಾರೆ ನೋಡಿ. ಎಷ್ಟು ದೊಡ್ಡ ಗಾತ್ರದ ಆನೆಗಳು ನನ್ನ ಹಿಂದುಗಡೆ ಇದ್ದಾವೆ. ಈ ಎಲ್ಲ ಆನೆಗಳನ್ನು ಈ ಒಂದು ಪುಟ್ಟ ಕ್ಯಾಮ್ರಾದಲ್ಲಿ, ವಿಡಿಯೋದಲ್ಲಿ ಸೆರೆ ಹಿಡಿಯಲ್ಪಟ್ಟಿದೆ. ಹೇಗೆ ಬಂತು? 3,000, 4,000, 5,000 kg ಗಾತ್ರವುಳ್ಳ ಈ ಆನೆಗಳು ಈ ಪುಟ್ಟ ಕ್ಯಾಮ್ರಾದಲ್ಲಿ. ಹೇಗೆ ಇಷ್ಟು ದೊಡ್ಡ ಆನೆಗಳು ಈ ಪುಟ್ಟ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಯಿತೋ, ಅದೇ ರೀತಿ ಜ್ಞಾನ ಅಥವಾ ವಿಸ್ಡಮ್, ನಾಲೆಡ್ಜ್ ಯಾರ ಹತ್ರ ಇರುತ್ತೋ ಅಲ್ಲಿ ಪರಶಿವ ಅಂತಂದರೆ ವಿಶ್ವ ಇರ್ತಾರೆ ಅಂತಂತ ಹೇಳ್ತಿದ್ದಾರೆ. ಅದಕ್ಕೆ ಹೇಳುವಂಥದ್ದು ಎಲ್ಲರಲ್ಲೂ ವಿಶ್ವ ಇದೆ. ಬಟ್ ಎಲ್ಲರಲ್ಲೂ ವಿಶ್ವ ಇರೋವಂಥದ್ದು ಕೆಲಸ ಮಾಡಬೇಕು ಅಂತಂದರೆ ನಾವು ಜ್ಞಾನವನ್ನು ಪಡ್ಕೋಬೇಕಾಗುತ್ತೆ. ಯಾವಾಗ ಜ್ಞಾನವನ್ನು ಪಡ್ಕೊಳ್ತೇವೋ ಆಗ ಆಟೋಮ್ಯಾಟಿಕ್ಕಾಗಿ ನಮ್ಮ ಒಳಗಡೆಯಿಂದ ಆ ಪರಶಿವ, ಆ ವಿಶ್ವ, ಆ ಶಕ್ತಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಹಣ, ಆಸ್ತಿ, ಐಶ್ವರ್ಯಗಳು, ಸಕ್ಸಸ್ ಅನ್ನುವಂಥದ್ದು ಆಟೋಮ್ಯಾಟಿಕ್ಕಾಗಿ ನಮ್ಮ ಜೀವನದಲ್ಲಿ ಆಗ್ತಾ ಹೋಗುತ್ತೆ. ದಿಸ್ ಈಸ್ ದ ಫಸ್ಟ್ ಥಿಂಗ್ ದಟ್ ಐ ವಾಂಟೆಡ್ ಟು ಶೇರ್ ವಿತ್ ಯು ಟುಡೇ. ಎರಡನೇ ವಿಚಾರ ಏನಪ್ಪ ಹೇಳಬೇಕು ಅಂತಂದರೆ, ಹ್ಯಾವ್ ಅ ಲುಕ್ ಅಟ್ ದೋಸ್ ಎಲಿಫೆಂಟ್ಸ್. ಈ ಆನೆಗಳು ಪುಟ್ಟ ಒಂದು ಮರಿಗಳಾಗಿದ್ದಾಗ, ಪುಟ್ಟ ಪಾಪುಗಳಾಗಿದ್ದಾಗ ಅವನ್ನು ಒಂದು ಸಣ್ಣ ದಾರದಲ್ಲಿ ಕಟ್ಟಾಕ್ಬಿಟ್ಟಿರ್ತಾರೆ. ಆಗ ಮಕ್ಕಳಿದ್ದಾಗ ಗೊತ್ತಲ್ವಾ, ಆಟ ಆಡುವಂಥದ್ದು, ಅವಕ್ಕೆ ತಪ್ಪಿಸ್ಕೊಂಡು ಹೋಗಬೇಕು, ಅದು ಇದು ಮಾಡಬೇಕು ಅಂತ ಇರುತ್ತೆ. ಪ್ರತಿ ಸಲ ಪ್ರಯತ್ನ ಪಟ್ಟಾಗೂ ಅದ್ರ ಕೈಯಲ್ಲಿ ತಪ್ಪಿಸ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಯಾಕಂತಂದರೆ ಅವು ಮಕ್ಕಳು, ಬಟ್ ದಾರ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಆ ಟೈಮ್ಗೆ ಅದಕ್ಕೆ ಸ್ಟ್ರಾಂಗ್ ಇರುತ್ತೆ. ಪ್ರಯತ್ನ ಪಡುತ್ತೆ, ಟ್ರೈ ಮಾಡುತ್ತೆ, ಬಟ್ ಆದರೂ ಅದ್ರ ಕೈಯಲ್ಲಿ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಈಗ ಅದು ಪುಟ್ಟ ಮರಿ ಅಲ್ಲ, ಈಗ ಅದು ದೊಡ್ಡ ಗಾತ್ರದ್ದು, 12 ಅಡಿ 15 ಅಡಿ ಉದ್ದ ಇದೆ. 3,000ದಿಂದ 5,000 10,000 ತನಕ ತೂಕ ಇದೆ. ಅದು ಲೆಕ್ಕನೇ ಇಲ್ಲ. ಆ ಚೈನ್ ಕಟ್ಟಿದಾರಲ್ವ, ಲೆಕ್ಕನೇ ಇಲ್ಲ. ಆರಾಮವಾಗಿ ಕಿತ್ಕೊಂಡು ಬರ್ಬೋದು. ಬಟ್ ಆದರೂ ಕಂಡೀಷನ್ ಆಗಿರೋದಕ್ಕೆ, ಅದರ ಮೈಂಡ್ ಏನಿದೆಯೋ ಚಿಕ್ಕ ಮನಸ್ಸಲ್ಲಿ ಕಂಡೀಷನ್ ಆಗಿರೋದಕ್ಕೆ, ಚಿಕ್ಕ ಮನಸ್ಸಿನಲ್ಲೇ ಅದರ ಮೈಂಡನ್ನು ಕಟ್ಟಿ ಹಾಕಿಕೊಂಡಿರೋದಕ್ಕೆ ಇವತ್ತು ಸಹ ಆಗೋದಿಲ್ಲ ಅಂತಂತೇಳಿ ಅದು ಡಿಸೈಡ್ ಮಾಡಿಬಿಟ್ಟಿದೆ. ಇದೇ ರೀತಿ ನಮ್ಮ ಲೈಫಲ್ಲೂ ಸಹ ನಾವುಗಳು ಎಷ್ಟೋ ವಿಚಾರಗಳಲ್ಲಿ ನಮ್ಮನ್ನು ನಾವೇ ಕಟ್ಟಾಕ್ಕೊಂಡಿದ್ದೇವೆ. ಕೆಲವರು ನನಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ ಅಂತ ಕಟ್ಟಾಕ್ಕೊಂಡಿದ್ದಾರೆ. ಇನ್ನು ಕೆಲವರು ನಾವು ಬಡವರಪ್ಪ, ನಮಗೆಲ್ಲ ಇದೆಲ್ಲ ಸಾಧ್ಯ ಇಲ್ಲ, ನಮ್ಮ ಹಳ್ಳಿಯಿಂದ ಬಂದಿರತಕ್ಕಂಥವ್ರು ನಾವು. ಇನ್ನು ಕೆಲವರು ನಮಗೆ ಬ್ಯಾಕ್ಗ್ರೌಂಡ್ ಇಲ್ಲ. ಇನ್ನು ಕೆಲವರು ನನಗೆ ಬಿಸ್ನೆಸ್ ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ನಮ್ಮ ತಂದೆ ಬಿಸ್ನೆಸ್ ಮ್ಯಾನ್ ಅಲ್ವಲ್ಲ. ಕೆಲವ್ರಿಗೆ ಮಾತ್ರ ಅದು ನಸೀಬಿದ್ದವ್ರಿಗೆ, ಹಣೆ ಬರಹ ಇದ್ದವ್ರಿಗೆ. ಇನ್ನು ಕೆಲವರು ನಾನು ಕನ್ನಡ ಮೀಡಿಯಮ್ ಓದಿರೋದು, ನನಗೆ ಇಂಗ್ಲೀಷ್ ಬರೋದಿಲ್ಲ. ಇನ್ನು ಕೆಲವರು ನಾನು ಸಿಂಗಲ್ ಪೇರೆಂಟ್ ಆಗಿದ್ದೇನೆ. ಇನ್ನೂ ಕೆಲವರೆಲ್ಲ ತುಂಬ ಜನ ನಾನು ಸಾಲದಲ್ಲಿದ್ದೇನೆ, ಇಷ್ಟೇ ನನ್ನ ಕತೆ ಮುಗಿದೋಯ್ತು. ಈ ರೀತಿ ಅನೇಕ ಹಲವಾರು ರೀತಿಯಲ್ಲಿ ನಮ್ಮಗಳನ್ನು ನಾವೇ ಬಲವಂತವಾಗಿ ಕಟ್ಟಾಕ್ಕೊಂಡ್ಬಿಟ್ಟಿರ್ತೇವೆ. ಅದಾದರೆ ಪ್ರಾಣಿ ಪರವಾಗಿಲ್ಲ, ಅದು ಆನೆ, ಕಾಡು ಮೃಗ, ಅದಕ್ಕೇನು ಗೊತ್ತಿದೆ? ನಾವು ಮೃಗಗಳಿಗೆ ಸಮಾನನ? ಪ್ರಾಣಿ ಆದರೂ ವಿಶೇಷ ಪ್ರಾಣಿ ನಾವು. ನಮ್ಮಲ್ಲಿ ಪ್ರತಿ ಸಲ ನಾನು ಹೇಳ್ತಿರ್ತೀನಲ್ವ, ನಮ್ಮಲ್ಲಿರೋದು ದೈವತ್ವ, ಮನುಷ್ಯತ್ವ ಮಾತ್ರ ಅಲ್ಲ. ನಮ್ಮಲ್ಲಿ ಇರುವಂಥದ್ದು ಪರಶಿವ, ನಮ್ಮ ಹತ್ರ ಇರುವಂಥದ್ದು ವಿಶ್ವ. ಅಹಂ ಬ್ರಹ್ಮಸ್ಮಿ ಅಂತಂದರೆ ನಾನೇ ನನ್ನ ಸೃಷ್ಟಿಕರ್ತ, ನನಗೆ ಎಲ್ಲ ಸಾಧ್ಯ ಅಂತಂತೇಳಿ ನಾವು ಮನಸ್ಸು ಮಾಡ್ಬೋದು. ಇವತ್ತು ಮನಸ್ಸು ಮಾಡಿದರೆ ಸಾಕು, ಖಂಡಿತವಾಗಲೂ ಇಂದಲ್ಲ ಮುಂದೊಂದು ದಿನ ನಾವು ಈ ಬಂಧನಗಳಿಂದ ಮುಕ್ತಿ ಪಡೆದು ಖಂಡಿತವಾಗಿಯೂ ದೊಡ್ಡ ಸಕ್ಸಸ್ಫುಲ್ ಪೀಪಲ್, ವಿಲ್ ಡೆಫಿನೆಟ್ಲಿ ಗೋನ್ ಬಿಕಮ್ ದಟ್ ಸಕ್ಸಸ್ಫುಲ್ ಪರ್ಸ್ನಾಲಿಟಿ. ಖಂಡಿತವಾಗಲೂ ನಮ್ಮ ಜೀವನವನ್ನು ಅದ್ಭುತವಾಗಿ ನಾವು ಲೀಡ್ ಮಾಡ್ಬೋದು. ಬನ್ನಿ, ಮುಂಬರುವ ವರ್ಕ್ಶಾಪಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಎಲ್ಲರೂ ಶ್ರೀಮಂತರಾಗೋಣ. ಶ್ರೀಮಂತರಾದರೆ ಆ ಶ್ರೀಮಂತಿಕೆಯನ್ನು ನಾವೆಲ್ಲ ಅನುಭವಿಸ್ಬೋದು. ನಮ್ಮ ದೇಶವನ್ನು, ಈ ಪ್ರಪಂಚವನ್ನು ಶ್ರೀಮಂತಗೊಳಿಸ್ಬೋದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಿ ಯು.